ಈಗ ಎಲ್ಲ ಅಂದ್ರೆ ಎಲ್ಲ ಯುವಕರು ಆಯ್ತು ಯುವತಿಯರಾಯ್ತು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹೌದು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದ್ರಿಂದ ನಾವು ನಮ್ಮ ಸಹೋದರಿಗೆ ಎಲ್ಲರಿಗೂ ಏನಂತ ಕೇಳಿ ರಿಕ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ಫಸ್ಟ್ ನಿಮ್ದು ಯಾವುದೇ ಪರ್ಸನಲ್ ಫೋಟೋ ಆಗಲಿ ಯಾವುದೇ ಫೋಟೋಗಳನ್ನ ಯಾವುದೇ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ವಿಚಾರ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಬೇಕು. ಯಾಕಂತಂದ್ರೆ ಅದನ್ನ ಬೇರೆ ಯಾರೋ ಈ ಸ್ಕ್ಯಾಮರ್ ಕೈಲಿ ಸಿಕ್ಕು ಅದು ಬೇರೆ ತರ ಅವ್ರಿಗೆ ಯೂಸ್ ಆಗಿ ಆವಾಗ ವಾಪಸ್ ಇವರಿಗೆ ನಮ್ಮ ಸಹೋದರರು ಇದ್ದಾರೆ ಅವರಿಗೆ ಅದರಿಂದ ಆ ಫೋಟೋನ ಇಟ್ಕೊಂಡು ದುಡ್ಡು ಡಿಮ್ಯಾಂಡ್ ಮಾಡೋದಾಗಿರಲಿ ಮತ್ತೊಂದು ಬ್ಲ್ಯಾಕ್ ಮೇಲ್ ಮಾಡೋಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದಕ್ಕೆ ನೀವು ಯಾವುದೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಟ್ವಿಟರ್ ಆದರೆ ಯಾವುದರಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡೋದಾದ್ರೆ ಒಂದು ಪ್ರೈವೇಸಿ ಇಟ್ಕೊಳ್ಳೋದು ಒಂದು ಫಸ್ಟ್ ಸ್ಟೆಪ್. ಇನ್ನು ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗ್ ಇರ್ತಕ್ಕಂಥದ್ದು ಒಂದು ನಾವು ನೋಡಿದೀವಿ, ಎಲ್ಲ ತಮ್ಮ ಫೋಟೋಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಆ್ಯಪ್ ಅಲ್ಲಿ. ಅದು ಆ್ಯಪ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅದರಲ್ಲಿ ತುಂಬಾ ಚೆನ್ನಾಗಿರೋ ನಮ್ಮ ಫೋಟೋನ ತುಂಬಾ ಸಾರಿ ಉಡಿಸಿ ಆ ಥರ ಫೋಟೋ ನಮಗೆ ಔಟ್ಪುಟ್ ಆಗಿ ಅದರಲ್ಲಿ ಕೊಡ್ತಾ ಇದೆ. ಅದೊಂಥರ ರೆಟ್ರೋ ಸ್ಟೈಲಲ್ಲಿ ತುಂಬ ಚೆನ್ನಾಗಿರೋ ಫೋಟೋ ಕೊಡ್ತೀವಿ. ಬಟ್ ಅದೇ ಎಲ್ಲ ಸೋದರಿ ನಾನು ಅದು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ, ಅಷ್ಟು ಚೆನ್ನಾಗಿ ಕೊಡ್ತಕ್ಕಂಥ AI ಫೋಟೋ ನಮ್ಮ ಬಟ್ಟೆನ ಅಷ್ಟು ಚೆನ್ನಾಗಿ ಹಾಕ್ತಕ್ಕಂಥ ಆ ಫೋಟೋಗೆ ಬಟ್ಟೆ ಬಿಚ್ಚೋದೇನು ದೊಡ್ಡ ಕಷ್ಟ ಅಲ್ಲ. ಆ ಥರ ಅದಕ್ಕೆ ಅದರಲ್ಲಿ ಕೂಡ ನೀವು ಆ ಫೋಟೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ವಿಚಾರ ಮಾಡಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿ ಯಾವ ಪ್ಲಾಟ್ಫಾರ್ಮ್ ಅದರಲ್ಲಿ ನಾವು ಅಪ್ಲೋಡ್ ಮಾಡೋದ್ರಿಂದ ನಮ್ದು ಫೋಟೋ ಅಷ್ಟು ಚೆನ್ನಾಗಿ ಅದು ಸಾರಿಗಿರಿ ಎಲ್ಲ ಹಾಕ್ತದೆ ಅಂತ ನಾಳೆ ಅದನ್ನು ಮಿಸ್ಯೂಸ್ ಮಾಡೋಂಥ ಚಾನ್ಸಸ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಜಾಸ್ತಿ ಇರ್ತದೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅದನ್ನು ಮಾಡಲಿಕ್ಕಿಂತ ಮುಂಚೆ ಒಂದು ಥಿಂಕ್ ಮಾಡಬೇಕು. ಮತ್ತೆ ಎಷ್ಟು ಸುಮಾರು ಜನ ಏನು ಮಾಡ್ತಾರೆ, ಒಂದ್ಸತಿ ಆ ಥರ ಬಂದಾಗ ಬ್ಲ್ಯಾಕ್ ಮೇಲ್ ಬಂದಾಗ ಇನ್ನೂ ಹೆದರ್ಕೊಂಡು ಕೂರೋಂಥ ಚಾನ್ಸಸ್ ಕೂಡ ಇರ್ತದೆ. ಅಂದ್ರೆ ಅಕಸ್ಮಾತಾಗಿ ಅಪ್ಲೋಡ್ ಮಾಡಿರ್ತಾರೆ, ಯಾರೋ ಸ್ಕ್ಯಾಮರ್ ಕೈಲಿ ಫೋಟೋ ಸಿಕ್ಕಿರ್ತದೆ, ಅದರಿಂದ ಮತ್ತೆ ಏನು ಹೆದರ್ಕೊಂಡು ಅವ್ರಿಗೆ ಕೇಳಿದ ದುಡ್ಡು ಹಾಕೋದು ಮತ್ತೊಂದು ಮಾಡೋದಿರ್ತದೆ. ಅದು ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮ್ಗೆ ಫೋಟೋ ಮಿಸ್ಯೂಸ್ ಆಗಿದ್ರು ಕೂಡ ತೊಂದರೆ ಇಲ್ಲ, ಯಾವುದೇ ಹೆಸಿಟೇಷನ್ಸ್ ಇಲ್ಲದೇ ಸ್ಟೇಷನ್ಸ್ ಬಂದರೆ ನಾವು ಫೋಟೋ ಡಿಲೀಟ್ ಮಾಡೋದಾಗಿರಲಿ, ಅದು ಯಾರ ಸ್ಕ್ಯಾಮರ್ ಅಂತ ಪತ್ತೆ ಹಚ್ಚೋದ ಕೆಲಸ ನಾವು ಮಾಡ್ತೀವಿ. ಮತ್ತೆ ಹೆದರ್ಕೊಂಡು ಮನೇಲಿ ಕೂತ್ಕೊಂಡ್ರಿಂದ ಪರಿಹಾರ ಸಿಗೋದಿಲ್ಲ. ದಯವಿಟ್ಟು ಸ್ಟೇಷನ್ ಆ ಥರ ಆಗಂತ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಯಾರು ಕೂಡ ಅದಕ್ಕೆ ಹೆದರಂತ ಅವಶ್ಯಕತೆ ಇಲ್ಲ. ನೀವು ಸ್ಟೇಷನ್ಸ್ ಬಂದರೆ ಅದು ಯಾವ ಪ್ಲಾಟ್ಫಾರ್ಮಲ್ಲಿ ಆ ಫೋಟೋ ಅಪ್ಲೋಡ್ ಆಗಿದೆ ಅದನ್ನು ಡಿಲೀಟ್ ಮಾಡೋ ಕೆಲಸ ನಾವು ಮಾಡ್ತೀವಿ. ಈ ದಿನಗಳಲ್ಲಿ ನಮ್ಮ ಸ್ಟೇಷನ್ಸ್ಗೆ ಕಂಪ್ಲೇಂಟ್ ಬರೋದು ನೋಡಿದ್ರೆ ಅವ್ರು ಯಾವುದು ಕೂಡ ಫೋಟೋ ಶೇರ್ ಮಾಡಿರೋದಿಲ್ಲ, ಯಾವುದೇ ಅವ್ರದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿಲ್ಲ, ಆದ್ರೂ ಕೂಡ ಅವ್ರದ್ದು ಫೋಟೋ ಮಿಸ್ಯೂಸ್ ಆಗಿರ್ತದೆ. ಅದು ಯಾವ ತರ ಚಾನ್ಸಸ್ ಇದೆ ಅಂತಂದ್ರೆ ಒಂದು ಫಸ್ಟ್ ಚಾನ್ಸಸ್ ಏನಂತಂದ್ರೆ ನಮ್ಮ ಮೊಬೈಲ್ಗೆ ಅನ್ನೋನ್ APK ಫೈಲ್ ಯಾವುದೋ ಒಂದು ಕಳಿಸಿರ್ತಾರೆ ಯಾರಾದ್ರೂ, ವೆಡ್ಡಿಂಗ್ ಕಾರ್ಡ್ ಅಂತ ಹೇಳಿ APK ಫೈಲ್ ಆ ತರ ಅದನ್ನ ಡೌನ್ಲೋಡ್ ಮಾಡೋದ್ರಿಂದ ನಮ್ಮ ಮೊಬೈಲಲ್ಲಿ APK ಫೈಲ್ ಡೌನ್ಲೋಡ್ ಆಗಿ ನಮ್ಮ ಕ್ಯಾಮ್ರಾ ನಮ್ಗೆ ಗೊತ್ತಿಲ್ಲದೇನೆ ಎಕ್ಸೆಸ್ ಆಗ್ತಾ ಇರ್ತದೆ. ಆ ತರ ಒಂದು ಚಾನ್ಸಸ್ ಇದೆ. ಡಿಸ್ಪ್ಲೇಲಿ ಕಾಣ್ತಿರಲ್ಲ. ಅದಕ್ಕೆ ನಾವು ಬೆಸ್ಟ್ ಐಡೆಂಟಿಫೈ ಮಾಡೋದು ಹೇಗಂತಂದ್ರೆ ಯಾವುದೇ ಫೋನ್ ಕ್ಯಾಮ್ರಾ ಆನ್ ಆದ ತಕ್ಷಣನೇ ಇಲ್ಲೊಂದು ಗ್ರೀನ್ ಕಲರ್ ಡಾಟ್ ಆನ್ ಆಗ್ತದೆ. ಎಲ್ಲ ಮೊಬೈಲ್ ಫೀಚರ್ಸ್ ಅಲ್ಲಿ ಇಲ್ಲೊಂದು ಗ್ರೀನ್ ಡಾಟ್ ಆನ್ ಆಗ್ತದೆ. ಸೊ ಈ ನಿಮ್ಮ ಮೊಬೈಲಲ್ಲಿ ಕಂಟಿನ್ಯೂ ಆಗಿ ಗ್ರೀನ್ ಡಾಟ್ ಆನ್ ಇದೆ ಅಂತಂದ್ರೆ ನಿಮ್ದು ಒಂದು ಮೈಕ್ರೋಫೋನ್ ಅಥವಾ ನಿಮ್ದು ಕ್ಯಾಮ್ರಾ ಕಂಟಿನ್ಯೂ ಇದರಲ್ಲಿ ಎಕ್ಸೆಸ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಗ್ರೀನ್ ಆನ್ ಇದ್ರೆ, ಈಗ ಕ್ಯಾಮ್ರಾ ಇಂದ ನಾನು ಹೊರಗಡೆ ಬಂದೆ, ಗ್ರೀನ್ ಹೋಯ್ತು, ಗ್ರೀನ್ ಕಂಟಿನ್ಯೂ ಆಗಿ ನಿಮ್ಗೆ ಆನ್ ಇದ್ರೆ ನಿಮ್ಮ ಮೊಬೈಲ್ ಎಲ್ಲ ಒಂದು ಈ ತರ ಕ್ಯಾಮ್ರಾ ಎಕ್ಸೆಸ್ ಆಗ್ತಿದೆ ಅಂತ ಗೊತ್ತಾಗಬೇಕು. ಇದರಿಂದ ಹೊರಗಡೆ ಬರ್ಬೇಕಂತಂದ್ರೆ ನೀವೊಂದು ಅಪ್ಲಿಕೇಶನ್ಸ್ ಅಲ್ಲಿ ಹೋಗ್ಬಿಟ್ಟು ಮೈ ಫೈಲ್ಸ್ ಅಲ್ಲಿ ಹೋಗಿ ಡೌನ್ಲೋಡ್ಸ್ ಅಲ್ಲಿ APK ಡೌನ್ಲೋಡ್ಸ್ ಏನೆಲ್ಲ ಆಗಿದೆ ಅವನ್ನ ಎಲ್ಲ ಡಿಲೀಟ್ ಮಾಡಬೇಕು. ಇಲ್ಲಾಂದ್ರೆ ಮೊಬೈಲ್ ಒಂದ್ಸತಿ ರೀಸ್ಟಾರ್ಟ್ ಮಾಡಿದ್ರೆ, ಇಲ್ಲ ಅಷ್ಟು ಆಗಿಲ್ಲ ಅಂದ್ರೆ ಮತ್ತೆ ಸ್ಟೇಷನ್ಗೆ ಬನ್ನಿ, ನಾವು ಅದನ್ನ ಸರಿ ಮಾಡ್ತೀವಿ.